ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಡೆಂಗ್ಯೂ ಕಾಯಿಲೆ ಬಗ್ಗೆ ಜಾಗೃತಿ ಇರಲಿ, ವೈದ್ಯರಿಂದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಲಿ, ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಔಷಧಿ ಸಿಂಪಡಣೆಗೆ ಸೂಚನೆ ನೀಡಿದ ಶಾಸಕರು, ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳಿಗೆ ಉತ್ತಮ ಊಟೋಪಚಾರಕ್ಕೆ ನಿಗಾವಹಿಸಿ ಎಂದ ಬೇಳೂರು, ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆಯೇ ಬರುವುದಿಲ್ಲ, ಬಡವರಿಗೆ ಈ ಕಾರ್ಯಕ್ರಮದಿಂದ ಅನುಕೂಲವಾಗಲಿದೆ, ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಿ ಎಂದು ಬಿಜೆಪಿಯವರು ಕೇಂದ್ರದ ವಿರುದ್ಧ ಪ್ರತಿಭಟಿಸಲು ಬೇಳೂರು ಸಲಹೆ. ಈಗ ಸುದ್ದಿಯ ವಿವರ. ಮಾರಕ ಡೆಂಗ್ಯೂ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯಾಧಿಕಾರಿಗಳು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚನೆ ನೀಡಿದ್ದಾರೆ. ಸಾಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಡೆಂಗ್ಯೂ ಹಿನ್ನೆಲೆಯಲ್ಲಿ ಆರೋಗ್ಯಾಧಿಕಾರಿಗಳ ಹಾಗೂ ವಿದ್ಯಾರ್ಥಿ ನಿಲಯ ಪ್ರಾರಂಭದ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈಗಾಗಲೇ ಅದೇ ಕೆಲಸ ಮಾಡಿದ್ವಿ. ಇಷ್ಟೊತ್ತಂಗೆ ಚರ್ಚೆ ಮಾಡಿದ್ದು ಅದೇ. ಅವ್ರ ಟೈಮಿಗೆ ಕರೆಕ್ಟಾಗಿ ಬರುವ, ಅವರು ಶಿವಮೊಗ್ಗದವರು ಬರಲಿ, ಹೊಸನಗರದವರು ಬರಲಿ, ತೀರ್ಥಹಳ್ಳಿದವರು ಬರಲಿ, ಸೊರಬದಿಂದವರು ಬರಲಿ, ನಮ್ಮ ಟೈಮಿಗೆ ಅವ್ರು ಇರ್ಬೇಕು. ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಒಂದು ಯಾರೋ ಎಲ್ಲರೂ ಬರ್ತಾ ಇದ್ದಾರೆ, ಒಬ್ಬರು ಡೆಂಗ್ಯೂ ಬಗ್ಗೆ ಈಗಾಗಲೇ ಎಲ್ಲಾ ಕಡೆನೂ ಸ್ವಲ್ಪ ವ್ಯಾಪ್ತಿಯಲ್ಲಿ ಇದೆ. ಈಗ ನಮ್ಮ ಹೊರಗಡೆ ಪಕ್ಕದ ತಾಲೂಕಿನಲ್ಲೂ ಬರ್ತಾ ಇದ್ದಾರೆ, ಅವ್ರು ಬಂದು ಇಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ನಾವು ಬೆಡ್ ಇಲ್ಲವರು ಸಹ ನೆಲದ ಮೇಲೆ ಬೆಡ್ ಹಾಕಿ ಆದಷ್ಟು ಜನರಿಗೆ ಹೇಗೋ ಅಡ್ಜಸ್ಟ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಇಲ್ಲ ಅಂತ ವಾಪಸ್ ಕಳ್ಸಕ್ ಬರಲ್ಲ, ಯಾಕಂದ್ರೆ ಮಾಡೋದಿದೆ ಪಾಪ, ಅವ್ರಿಗೆ ಎಲ್ಲೂ ಹೋಗಕ್ಕಾಗಲ್ಲ. ನಾನೇ ಸಹ ಕೆಲವು ರೂಮ್ಗಳನ್ನು ತೆರವುಗೊಳಿಸಿ ಅಲ್ಲೊಂದಿಷ್ಟು ಬೆಡ್ ಹಾಕ್ರಪ್ಪ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ಡಾಕ್ಟರ್ಗಳಿಗೆ ಹೇಳಿದ್ದೀನಿ, ಇವತ್ತು ತಾವು ಹೆಚ್ಚು ಒತ್ತು ಕೆಲಸ ಮಾಡಬೇಕು, ಹೆಚ್ಚು ಆ ಶ್ರಮ ಹಾಕಿದ್ರೆ ಪಾಪ ಅವರಿಗೆಲ್ಲರಿಗೂ ಒಂದು ನೆರಳಾಗುತ್ತೆ ಮತ್ತು ಡೆಂಗ್ಯೂ ಜ್ವರವನ್ನು ಓಡಿಸ್ಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಪಿಡಿಒಗಳಿಗೆ ಹೇಳಿದ್ದೀನಿ, ಎಲ್ಲೇ ಡೆಂಗ್ಯೂ ಜ್ವರ ಬಂದರೆ ತಕ್ಷಣ ಅವರು ಔಷಧಿ ಹೊಡಿಲಿಕ್ಕೆ ಹೇಳಿದ್ದೀನಿ. ಪ್ರತಿ ಪಿಡಿಒಗಳಿಗೂ ಸಹ ವಾರ್ನಿಂಗ್ ಮಾಡಿದ್ದೀವಿ. ನಗರಸಭೆಯಲ್ಲೂ ಸಹ ಎಲ್ಲ ವಾರ್ಡ್ಗಳಿಗೂ ಔಷಧಿ ಹೊಡಿಬೇಕಂತ ಹೇಳಿ ಈಗಾಗಲೇ ರಮೇಶ್ ಅವ್ರನ್ನ ಶ್ರೀನಿವಾಸ್ ಅವರಿಗೆ ಬಿಟ್ಟಿದ್ದೀನಿ. ಎಲ್ಲೆಲ್ಲ ವಾರ್ಡ್ ಆಗಿಲ್ಲ ನೀವು ಚೆಕ್ ಮಾಡ್ಬೇಕಂತ ಹೇಳಿ. ನಿರ್ಸಂಗೆ ಅದು ಕಾಯಂ ಹೊಡಿತಾ ಇರ್ಬೋದು. ಮಳೆ ತುಂಬಾ ಆದವರೆಗೂ ನಾವು ಹೊಡಿಬೇಕಂತ ಹೇಳಿದ್ವಿ. ಈಗ ಜಾಸ್ತಿ ಆಗುತ್ತೆ, ಮಳೆ ಕಮ್ಮಿ ಆದ್ರೆ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಔಷಧಿ ನಿಲ್ಲಿಸೋ ಪ್ರಶ್ನೆ ಇಲ್ಲ. ಅದಕ್ಕೆ ಕ್ರಮ ಏನೇನು ತರಬೇಕು ಎಲ್ಲವನ್ನೂ ನಾವು ಮಾಡಿದ್ವಿ. ಯಾವುದೇ ಕೊರತೆ ಏನಿಲ್ಲ, ಕೊರತೆ ಯಾವುದೇ ಇಲ್ಲ. ಆದ್ರೆ ಹುಷಾರಾಗಿ ನೋಡ್ಬೋದು. ಯಾಕಂದ್ರೆ ಒಂದು ಸಾವಾಗಿದೆ ನಮ್ಮ ತಾಲೂಕಿನಲ್ಲಿ, ಒಂದು ಡೆಂಗ್ಯೂದಿಂದ ಸಾವಾಗಿದೆ. ಬಹಳ ಎಲ್ಲ ಆಗ್ಬಾರ್ದು ಅಂತ ಬಡವರ ಕೆಲಸ ಮಾಡ್ತೀವಿ. ಆದ್ರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಡೋದಕ್ಕೋಸ್ಕರ ನಾವು DH ಅವರು ಕರೆಸಿದ್ವಿ. ಎಲ್ಲರೂ ಕರೆಸಿ ಇವತ್ತು ಒಂದು ಸ್ಪೆಷಲ್ ಆಗಿ ಮೀಟಿಂಗ್ ಅನ್ನು ನಾವು ಕರೆದಿದ್ದೀವಿ. ಹಾಸ್ಟೆಲ್ ಅಂದ್ರೆ ಈಗ ಶುರುವಾಗುತ್ತೆ, ಹಾಸ್ಟೆಲ್ಗಳು ಶುರುವಾಗುತ್ತೆ. ಆ ಮಕ್ಕಳಿಗೆ ಮುಂದಿನ ದಿವಸದಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಆಗಿಲ್ಲ. ಊಟ ಮತ್ತು ಅವರಿಗೆ ವಸತಿ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಅಲ್ಲಿ ಆ ಸೌಕರ್ಯಗಳು ಕೊರತೆ ಆಗ್ಬೋದು, ಸ್ಕೂಲ್ ಕೊರತೆ ಆಗ್ಬೋದು. ಇವೆಲ್ಲವನ್ನು ಏನಾದ್ರು ಕೊರತೆ ಇದೆಯಾ ಏನಿದೆಯಾ ನೋಡ್ಲಿಕ್ಕಾಗಿ ಅವ್ರು ಕರೆದಿದ್ದೀವಿ. ಆಮೇಲೆ ಕಟ್ಟಡಗಳು ದುರಸ್ತಿ ಇದೆ, ಗಮನ ತರಬೇಕು. ಆದ್ರಿಂದ ಶಿಕ್ಷಣಕ್ಕಾಗಿ ಈ ತಾಲೂಕಿನ ದೃಷ್ಟಿಯಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಉದ್ದೇಶ ಇದೆ. ಈಗಾಗಲೇ ಮುರಾರ್ಜಿ ದೇಶಿ ಶಾಲೆ, ಆ ಶಾಲೆಗಳೆಲ್ಲ ನಾವು ಬೇರೆ ಬೇರೆ ಕಡೆ ಮಾಡಿದ್ದೀವಿ. ಅಲ್ಲಿ ಕೊಠಡಿಗಳು ಚೆನ್ನಾಗಿದೆಯೋ ಇನ್ನೊಂದು ಕಡೆ ಇದೆಯೋ ನೋಡ್ಬೇಕು. ಮತ್ತೆ ಊಟ ಎಲ್ಲ ಹ್ಯಾಕ್ ಕೊಡ್ತಾರೆ ಎಲ್ಲ ನೋಡ್ಬೇಕಲ್ಲ. ಎಲ್ಲ ಪೂರ್ವ ಕಾಲೇಜಿನವರಿಗೆ ಎಲ್ಲಿ ಅಸೆಂಬ್ಲಿ ಅವೈಲೇಬಲ್ ಮಾಡ್ತೀವಿ, ಜೂನಿಯರ್ ಕಾಲೇಜ್ ಎಲ್ಲಿ ಅವೈಲೇಬಲ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ದೂರ ಆಗ್ಬಿಟ್ರೆ ಇಲ್ಲಿಂದ ಓಡಾಡಕ್ಕೆ ಪ್ರಾಬ್ಲಮ್ ನೋಡಿ. ಹತ್ರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಬಸ್ ಇದೆಯಾ ಆ ಟೈಮಿಗೆ ಬೇಕಲ್ಲ ಸರ್. ಬೆಳಗ್ಗೆ 7 ಗಂಟೆಗೆ ಬಸ್ ಇದೆ. ಆಮೇಲೆ ಸಾಯಿ ಗಾರ್ಮೆಂಟ್ಸ್ ಬಸ್ ಬಿಡ್ತಾ ಇದ್ದೀವಿ. ಯಾಕಂದ್ರೆ ಎಜುಕೇಶನ್ ನಮ್ ಕಾಲದಲ್ಲಿ ಎಷ್ಟೆಷ್ಟು ದೂರ ನಡೀತಿದ್ವು. ಈಗ ಸ್ವಲ್ಪ ವಾಕರ ಮಾಡ್ಲಿ ಸ್ವಲ್ಪ ಮಕ್ಕಳು. ಅದಕ್ಕೂ ಬಸ್ ಮಾಡಿದ್ವಲ್ಲ, 7 ಗಂಟೆಗೆ ಬಸ್ ಇದೆ. ಹಾಸ್ಟೆಲಿಂದ ಬಸ್ ಬಿಡ್ತೀವಿ, ಅಲ್ಲಿ ಹೋಗೋ ವ್ಯವಸ್ಥೆ ಇದೆ. ಸಾಯಿ ಗಾರ್ಮೆಂಟ್ಸ್ ಅವರಿಗೆ ಹೇಳಿದ್ದೀನಿ, ಸಾಯಿ ಗಾರ್ಮೆಂಟ್ಸ್ ಅವ್ರಿಗೂ ಅದೇ ಅಲ್ಲಿಂದಲೇ ಅವರು ಎಷ್ಟೆಷ್ಟು ಕಡೆ ಹೋಗ್ತಾರೆ ಅಷ್ಟು ಕಡೆ ಬಸ್ ಬಿಡ್ಬೇಕಂತ ತೀರ್ಮಾನ ಆಗಿದೆ. ಈ 2-3 ವಾರದಲ್ಲಿ ಅಲ್ಲೂ ಸಹ ಬಸ್ ಬಿಡ್ತೀರಿ.
ಪಾಪ ಅವ್ರ ಹೆಣ್ಮಕ್ಳು ಫ್ರೀ ಇರೋದ್ರಿಂದ ಎಲ್ಲೆಲ್ಲೋ ಹೋಗಿ ಹಾಕಿಕೊಟ್ಟು ಅದನ್ನು ಉಳಿಸ್ಕೊಳ್ಳಿ, ಇಲ್ಲೇ ನಮ್ಮ ಗೌರ್ಮೆಂಟ್ ಬಸ್ ಹತ್ತುಗಳಿದೆ ಅವರಿಗೂ ಬಿಡ್ತಾರೆ. ಈಗ 6 ಬಸ್ ಬಂದಿದೆ ಅಂತ ಹೇಳಿದ್ರು. 6 ಹೊಸ ಬಸ್ ಬಂದಿದೆ. ಈ ಬೆಳಿಗ್ಗೆ ಆ 6 ಹೊಸ ಬಸ್ ಅಲ್ಲಿ ಒಂದು ಟ್ರಿಪ್ ಇಲ್ಲಿ ಮಾಡಿ ಇನ್ನು ಹಳ್ಳಿ ಕಡೆ ಊಟಿಗೆ ಹೋಗ್ಬೇಕಂತ ಮಾಡಿದ್ರು. ಸಾಗರ ಗ್ರಂಥಾಲಯ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ನಟರಾಜ್, ಸಿವಿಲ್ ಸರ್ಜನ್ ಡಾಕ್ಟರ್ ಪರಪಾಕೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಭರತ್, ಪ್ರಮುಖರಾದ ಮಧುಮಾಲತಿ, ಗಣಪತಿ ಮಂಡಗಲಲ್ಲಿ, ನಾರಾಯಣ ಅರಮನೆಕೇರಿ, ಜಯರಾಮ್, ದಿನಕರ್, ಅನೀಸ್, ಟಿಪಿ ರಮೇಶ್ ಇನ್ನಿತರರು ಹಾಜರಿದ್ದರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ. 5 ವರ್ಷ ಅಬಾಧಿತವಾಗಿ ಬಡವರಿಗೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ತಲುಪಬೇಕು ಎನ್ನುವುದು ನನ್ನ ಅಭಿಲಾಷೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಸಾಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಹೇಳಿಕೆ ಬಗ್ಗೆ ಬಿಜೆಪಿಯವರು ಮುಷ್ಕರ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾರೆ. ನೋಡಿ, ರಾಜ್ಯದಲ್ಲಿ ಕೆಲವು ಕ್ರೋಢೀಕರಣ ಮಾಡೋ ಸಂದರ್ಭದಲ್ಲಿ ನಮ್ಗೇನು ಬೇಕಾಗುತ್ತೆ, ಬೇರೆ ರಾಜ್ಯವನ್ನ ನೋಡ್ಬಿಟ್ಟು ಹೊರ ರಾಜ್ಯದಲ್ಲಿ ಎಷ್ಟಿದೆ ಅದರ ಆಧಾರದ ಮೇಲೆ ಒಂದಿಷ್ಟು ಜಾಸ್ತಿ ಮಾಡಿರ್ತಾರೆ. ನಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ಬೇಕು ಅನ್ನೋದಕ್ಕೆ ಅದಕ್ಕೆ ಗ್ಯಾರಂಟಿ ಕಾರ್ಡ್ಗೆ 55,000 ಕೋಟಿ ಇಟ್ಟುಬಿಟ್ಟಿದ್ದಾರೆ. ಅದಕ್ಕೇನಿಲ್ಲ, ಅದು ಮೊನ್ನೆ ಬಜೆಟ್ ಅಲ್ಲಿ 3,71,000 ಕೋಟಿ ಬಜೆಟ್ ಅನ್ನು ಇಟ್ಟಿದ್ದೀವಿ. ನಮ್ಗೆ ಆದ್ಯತೆ ಇಲ್ಲ, ಅದು ಸರಿ ಇದೆ. ಆದ್ರೆ ಕೆಲವು ಕ್ರೋಢೀಕರಣ ಇದಕ್ಕೋಸ್ಕರ ಶಾರ್ಟೇಜ್ ಬರಬಾರ್ದು ಮತ್ತೆ ಬೇರೆ ಬೇರೆ ಇರ್ಲಿ ಅಂತೇಳಿ ಇವತ್ತು ಜಾಸ್ತಿ ಮಾಡಿದ್ದಾರೆ. ಇವತ್ತು 3 ರೂಪಾಯಿ ಚಿಲ್ಲರೆ ಮಾಡಿದ್ಕೆ ಇಷ್ಟು ಮಾತಾಡ್ತಾ ಇಲ್ಲ. 60ರಿಂದ 90 ರೂಪಾಯಿ ಹೋಗಲ್ಲ. ಅವತ್ತು ಬಿಜೆಪಿ ಕಾಲದಲ್ಲಿ ಮಾಡಿದ್ರಲ್ಲ, 400 ರೂಪಾಯಿಂದ 1,200 ರೂಪಾಯಿ ಸಿಲಿಂಡರ್ ಹೋಯ್ತಲ್ಲ, ಅವತ್ತು ನೀವು ಯಾರು ಧ್ವನಿ ಎತ್ತಿದ್ದಲ್ಲ ಬಿಜೆಪಿ ಅವತ್ತು. ಇದೇ ಯತ್ನಾಳ್ ಹೇಳಿದ್ರು, ಯಾರು ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಇವರೆಲ್ಲ ಈಗ ಪಾಕಿಸ್ತಾನಕ್ಕೆ ಹೋಗ್ತಾರ? ಅರ್ಥ ಏನಂತ ಅಂದ್ರೆ ನಾವು ಸ್ಟ್ರೈಕ್ ಮಾಡಿದ್ರೆ ಅವ್ರು ಆತರ ಹೇಳ್ತಾರೆ. ಅಂದ್ರೆ ಇವತ್ತು ಬ್ಯಾರಲ್ ರೇಟ್ ಎಷ್ಟು ಕಮ್ಮಿ ಇದೆ ದೇಶದಲ್ಲಿ, ಬಹಳ ಕಮ್ಮಿ ಇದೆ. ಹಿಂದೆ ಮನಮೋಹನ್ ಸಿಂಗ್ ಗಿಂತ 113 ಇದ್ದಿದ್ದು, ಈಗ ಬಹಳ ಕಮ್ಮಿ ಆಗಿದೆ. ಆದ್ರೂ ಸಹ ಡೀಸೆಲ್ ಪೆಟ್ರೋಲ್ ರೇಟ್ 90, 104 ಹೋಗಿದೆ. ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ನಾವು ಅತ್ಯಂತ ಕಮ್ಮಿ ಇದೆ. ಅದರಿಂದ ಇದು ಸ್ವಾಭಾವಿಕವಾಗಿ ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಸ್ವಲ್ಪ ಹೆಚ್ಚಿತ್ತು. ನಾವೇನು ಈಗ ಯಾರಿಗೆ ಸ್ಯಾಲರಿ ಕೊಟ್ಟಿಲ್ಲ, ನೌಕರ ಸ್ಯಾಲರಿ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರು ಸ್ಯಾಲರಿ ಕೊಟ್ಟಿದ್ದೀವಿ, ಎಲ್ಲವನ್ನೂ ಕೊಟ್ಟಿದ್ದೀವಿ. ಯಾವುದೇ ಬ್ಯಾಲೆನ್ಸ್ ಇಲ್ಲ. ನಮ್ಮಲ್ಲೇನು ಹಣದ ಕೊರತೆ ಇದೆಲ್ಲ. ಕೇಂದ್ರ ಸರ್ಕಾರ ನೀವು ದುಡ್ಡು ಕೊಡಿ, ಕರ್ನಾಟಕದ ಹಣವನ್ನು ಕೇಂದ್ರ ಸರ್ಕಾರದವ್ರು ನೀವು ಕೊಡ್ರಿ. 18,000 ಕೋಟಿ ನಿಮಗೆ ಬರಬೇಕು. 18,000 ಕೋಟಿ ಕೊಟ್ಟಿದ್ರೆ ನಾವು ಇವಾಗ ಮಾಡಕ್ ಆಗ್ತಿರ್ಲಿಲ್ಲ. ಒಂದು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ 3,400 ಚಿಲ್ಲರೆ, ಮೊನ್ನೆ 4,000 ಚಿಲ್ಲರೆ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಬಾಕಿ ಯಾರು ಕೊಡ್ಬೇಕು? ಅವರೇ ಕೊಡ್ಬೇಕಲ್ಲ. ಹಂಗಾಗಿ ಬಿಜೆಪಿ ಇಲ್ಲಿ ಕೂಗಾಡಬಾರದು, ಕೇಂದ್ರದಲ್ಲಿ ಕೂಗಾಡಿ ನಮ್ಮ ಕರ್ನಾಟಕದ ಪಾಲು ಕೊಡಿಸಿದ್ರೆ ಶಾಸಕರಿಗೆ ಸಿಟ್ಟಾಗಿ ಹೇಳಿದ್ರು ಅಷ್ಟೇ. ಅದರಿಂದ ಅದೆಲ್ಲ ನಾವು ಕರೆಗೆಚ್ಚಿಡೋದಿಲ್ಲ. ಇದು ಬಡವರ ಮನೆಯ ಭಾಗ್ಯಲಕ್ಷ್ಮಿ. ಇದು ಯಾವ ಕಾರಣಕ್ಕೂ ನಿಲ್ಲಬಾರದು. ಈ ಯೋಜನೆ ನಮ್ಮ 5 ವರ್ಷಗಳ ಕಾಲ ಜನರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲಾ ಜಾತಿ ವರ್ಗದವರಿಗೆ ಅದು ಮುಟ್ಟಬೇಕಾದ್ರೆ ನಮ್ಮ ಉದ್ದೇಶ. ಹಾಗಾಗಿ ಬಂದು ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಂದ್ ಮಾಡೋ ಪ್ರಶ್ನೆ ಇಲ್ಲ. ಸರಿನಾ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇನ್ನೇ ಹೇಳಿದ್ದಾರೆ, ನಾನು ಯಾವ ಕಾರಣಕ್ಕೂ ಈ ಯೋಜನೆಯನ್ನು ಬಂದ್ ಮಾಡೋದು ಅಂತ ಹೇಳಿದ್ದಾರೆ. ನೋಡಿ, ಮೊದಲ ಬಜೆಟ್ ಅಲ್ಲಿ ಅರ್ಧವಾರ್ಷಿಕ ಬಜೆಟ್ ಇದೆ. ಅದರಲ್ಲಿ ನಮಗೆ ಬರುವಂತಂದ್ರೆ 1 ಕೋಟಿ ರೂಪಾಯಿ ನಮ್ಗೆ ಆಲ್ರೆಡಿ ಬಂದಿದೆ. ಆಯ್ತಾ? ಬರುವಂತ ಕೆಲಸಗಳಿಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೊಟ್ಟಿದ್ದಾರೆ. ಈ ಸರಿ ಬಜೆಟ್ ಅಲ್ಲಿ 3 ಕೋಟಿ ಹೇಳಿದ್ರಲ್ಲ, 3,71,00,000 ರೂಪಾಯಿ ಬಜೆಟ್ ಅಲ್ಲಿ ದುಡ್ಡಿಟ್ಟಿದ್ದಾರೆ. ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗಲ್ಲ ನನ್ನ ದೃಷ್ಟಿಯಲ್ಲಿ. ನಾನೊಬ್ಬ ಶಾಸಕನಾಗಿ ನಮಗೆ ಅಭಿವೃದ್ಧಿಯ ಯಾವುದೇ ಕೊರತೆ ಆಗಲ್ಲ ನನ್ನ ದೃಷ್ಟಿಯಲ್ಲಿ ಇದ್ದೀನಿ. ನಾವು ಈ ಸರಿ ಬರ್ತದೆ, ಚುನಾವಣೆ ಆದ್ರಿಂದ ಅದು ಬಂದಿಲ್ಲ. ಬಜೆಟ್ ಆದ್ಮೇಲೆ ಅದು ಪೆಂಡಿಂಗ್ ಇದೆ. ಈ ಸರಿ ನಮಗೆ ಎಷ್ಟು ಕೇಳಿದ್ವು ಅಷ್ಟು ನಮಗೆ ಬರ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಅಭಿವೃದ್ಧಿ ಕೊರತೆ ಇರೋದಿಲ್ಲ. ಕೆಲವು ಸಾಂದರ್ಭಿಕವಾಗಿ ಒಂದಿಷ್ಟು ಹಣ ಕ್ರೋಢೀಕರಣ ಇದಕ್ಕೋಸ್ಕರ ಇರ್ಬೋದು. ಅದಕ್ಕೆ ಮುಖ್ಯಮಂತ್ರಿಗಳು ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ನಿರ್ದೇಶಿಸಿದ್ದಾರೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.